ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನ್ನಂತವನನ್ನ ಹೇಗ್ ಮಟ್ಟ ಹಾಕಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ತಾಯಿ ಕಲಿಸಿದ್ರೆ ಅದು ಸಂಸ್ಕಾರ, ಅದೇ ನಾನ್ ಕಲಿಸಿದ್ರೆ ನಿನ್ನ ಅಂತ್ಯ ಸಂಸ್ಕಾರ. ಎಚ್ಚೆತ್ತು. ಸಾವಿತ್ರಿ, ಧೈರ್ಯವಾಗಿರು. ನಿನ್ ಜೊತೆ ನಾನಿದ್ದೀನಿ ನೋಡು. ಗಂಡ ಕೆಟ್ಟವನಾದ್ರೆ ಅದನ್ನ ಸಹಿಸ್ಕೊಳ್ಳೋದು ಕೂಡ ಅಷ್ಟೇ ಕೆಟ್ಟದ್ದು. ನಿನ್ನ ಒಳ್ಳೆತನಾನೆ ಅವನನ್ನ ಇನ್ನಷ್ಟು ಕೆಟ್ಟವನನ್ನಾಗಿ ಮಾಡ್ತಾ ಇದೆ. ನಮ್ಮ ಸಂಸ್ಕೃತಿಲಿ ಗಂಡ ಹೆಂಡತಿ ಅಂದ್ರೆ ಅರ್ಧನಾರೀಶ್ವರ ಅಂತ. ಯಾರ ಮೇಲೂ ಯಾರ ಕೀಳು ಅನ್ನೋ ಭಾವನೆನೇ ಇಲ್ಲ. ನಿನ್ನ ಸಂಸಾರ ಸರಿ ಹೋಗ್ಬೇಕು ಅಂದ್ರೆ ಕೆಟ್ಟ ದಾರಿ ತುಳಿದಿರೋರನ್ನ ಒಳ್ಳೆಯವನನ್ನಾಗಿ ಮಾಡಬೇಕು. ಸಾವಿತ್ರಿ, ಒಂದು ಹೆಣ್ಣು ಅಂದ್ರೆ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇರೋದಲ್ಲ. ಏನೇ ಬಂದರೂ ಧೈರ್ಯವಾಗಿ ಎದುರಿಸಿ ನಿಲ್ಲೋಳ್ನ ಹೆಣ್ಣು ಅಂತಾರೆ. ಧೈರ್ಯವಾಗಿರು. ಇವ್ರು ಮಾತುಗಳನ್ನ ಕೇಳ್ತಿದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯ್ತು. ಶ್ರಾವಣಿನೂ ಹೆಂಗೆ ಹೇಳ್ತಿದ್ಲು. ಇವ್ರ ಮಾತುಗಳಿಗೂ ಶ್ರಾವಣಿ ಮಾತುಗೂ ಏನೂ ವ್ಯತ್ಯಾಸ ಇಲ್ಲ. ಇಬ್ರು ಒಂದೇ ಥರ ಮಾತಾಡ್ತಾರೆ. ಇವತ್ತು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಬಂದು ಇವರನ್ನ ಪ್ರಶ್ನೆ ಮಾಡ್ತಾರೆ. ಸರಿಯಾದ ಸಾಕ್ಷಿ ಸಿಗದೆ ಹೋದ್ರೆ ಇವರು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕಾಗಲ್ಲ. ವಿರೋಧ ಪಕ್ಷದವರು ಗಲಾಟೆ ಮಾಡ್ತಿದ್ದಾರೆ. ಮೀಡಿಯಾದಲ್ಲಿ ರಾಜೀನಾಮೆ, ಪದಚ್ಯುತಿ ಅಂತೆಲ್ಲ ಬರ್ತಾ ಇದೆ. ಇವರು ನಿರಪರಾಧಿ ಅಂತ ಪ್ರೂವ್ ಆಗಲೇಬೇಕು. ಆದರೆ ಹೇಗೆ? ಜಾನಕಿ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದು ನಿಮಗೆ ಭಯ ಆಗ್ತಿಲ್ವಾ? ಭಯನಾ? ಏನಕ್ಕೆ ಭಯ? ಪೇಪರಲ್ಲಿ, ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಏನೇನೋ ಬರ್ತಾ ಇದೆ. ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಅಂತ ಇವತ್ತು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಮನೆಗೆ ಬರ್ತಿದ್ದಾರೆ. ಅವ್ರು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಮುಂದೆ ಏನಾಗುತ್ತೋ ಏನೋ ಅನ್ನೋ ಭಯ ಇಲ್ವಾ ನಿಮಗೆ? ನೋಡಿ ಜಾನಕಿ ಅವರೇ, ನಾನು ಗಂಗಾಧರ ಮೂರ್ತಿಯವ್ರ ಶಿಷ್ಯ, ಅವ್ರ ಮನೆ ಮಗ, ಅವ್ರ ಅನ್ನ ತಿಂದಿದ್ದೀನಿ, ಅವ್ರ ಆದರ್ಶನ ಅಳವಡಿಸ್ಕೊಂಡಿದ್ದೀನಿ. ನಾನು ಸತ್ಯಕ್ಕೆ ತಲೆ ಬಾಗೋನು. ಸತ್ಯ ನನ್ನನ್ನು ಕಾಪಾಡುತ್ತೆ. ಖಂಡಿತ ಸತ್ಯ ನಿಮ್ಮನ್ನು ಕಾಪಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಮಾತು ಕೇಳಿ ಖುಷಿ ಆಯಿತು. ಸತ್ಯ ಕಾಪಾಡುತ್ತೆ. ಸರಿ, ನಾನು ಸ್ವಲ್ಪ ಧ್ಯಾನಕ್ಕೆ ಕೂರ್ತೀನಿ. ಇವತ್ತು ರಾಜೀನಾಮೆ ಕೊಡಬೇಕು. ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬಂದು ಇವನನ್ನ ಕ್ವೆಶ್ಚನ್ ಮಾಡ್ತಾರೆ.
ಆದ್ರೂ ಇವನಿಷ್ಟು ನೆಮ್ಮದಿಯಾಗಿ ಕುತ್ಕೊಂಡು ಧ್ಯಾನ ಮಾಡಕ್ ಹೇಗ್ ಸಾಧ್ಯ? ಯಾಕಕ್ಕ ಬೇಗ ಕಂಡ್ಬಿಟ್ಬಿಟ್ಟಿದ್ಯಾ? ಇಲ್ಲ ಬೇರೆ ತುಂಬ ದಿನ ಆಗಿತ್ತಲ್ವಾ, ಅಭ್ಯಾಸ ಇಲ್ಲ. ಸೊ ಅದಕ್ಕೆ ತುಂಬ ಹೊತ್ತು ಧ್ಯಾನ ಮಾಡೋಕ್ಕಾಗಲಿಲ್ಲ. ನೋಡಿದೆ ಅಕ್ಕ, ನಮ್ಮ ನೆಮ್ಮದಿನ ಎಷ್ಟು ಹಾಳು ಮಾಡ್ಕೊಂಡಿದೀವಿ ಅಂತ. 10 ನಿಮಿಷ ಕಣ್ಮುಚ್ಚಿ ದೇವ್ರ ಧ್ಯಾನ ಮಾಡೋಕ್ಕೂ ಆಗಲ್ಲ. ಸರಿ ವೀರು, ನನಗೆ ಸ್ವಲ್ಪ ಕೆಲಸ ಇದೆ, ನಾ ಹೋಗ್ತೀನಿ. ಸರಿ. ನಂದಿನಿ ಅಮ್ಮವ್ರ ಬೇರೆ ವಿಜಯಾಂಬಿಕಾ ರೂಮಲ್ಲೇ ಇದ್ದಾರೆ. ವಿಜಯಾಂಬಿಕಾ ಅಲ್ಲಿಗೆ ಹೋದ್ರೆ ಏನ್ ಗತಿ? ಶುಭು, ಯಜಮಾನ್ರೆ, ಧ್ಯಾನ ಅಂತೆ ಧ್ಯಾನ, ನನ್ನನ್ನೇ ಧ್ಯಾನಕ್ಕೆ ಕೂರಿಸ್ತಾನ. ನಾನೇ ಇವ್ರನ್ನ ಮುಳುಗಿಸ್ಬೇಕು ಅಂತ ಅನ್ಕೊಂಡಿದ್ರೆ ಇವರೆಲ್ಲ ಸೇರ್ಕೊಂಡು ನನಗೆ ಸಮಾಧಾನ ಮಾಡ್ತಿದ್ದಾರೆ. ಆದರೂ ಆ ಸುಪ್ಪು ಮಾತಾಡ್ತಿರೋದು ನೋಡಿದ್ರೆ ಏನೋ ಪ್ಲಾನ್ ಮಾಡ್ತಿರೋ ಹಾಗಿದೆ. ಆದರೂ ಅವ್ರ ಕೈಯಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ. ಹೌದು ರೀ, 30 ಕೋಟಿ ಹಣನ ನಾನೇ ತಗೊಂಡೆ. ಏನಿವಾಗ? ನಾನು ಒಪ್ಕೊಂಡಿದ್ದ ಮಾತ್ರಕ್ಕೆ ಯಾವುದು ಸಾಬೀತಾಗಲ್ಲ. ನನ್ನ ಅಕೌಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗೇ ಇದೆ. ಆ ಕೆಟ್ಟ ದುಡ್ಡನ್ನ ನಾನು ಮುಟ್ಟೋದು ಇಲ್ಲ. ನೀವು ಆರೋಪ ಮಾಡಿದ ಮಾತ್ರಕ್ಕೆ ಯಾವುದು ಸಾಬೀತಾಗಲ್ಲ. ಅಂದ್ರೆ ವಿಜಯಾಂಬಿಕಾ ಈ ವಿಡಿಯೋನ ಕ್ರಾಪ್ ಮಾಡಿದ್ದಾಳೆ, ತನಗೆಷ್ಟು ಬೇಕೋ ಅಷ್ಟು ಎಡಿಟ್ ಮಾಡ್ಕೊಂಡಿದ್ದಾಳೆ. ಅಲ್ಲ ಮೇಡಮರೇ, ಅವ್ರ ಅಪ್ಪನ ಮೇಲೆ ಅಷ್ಟು ದೊಡ್ಡ ಆರೋಪ ಬಂದಿದೆ, ಆದ್ರೂ ಅಳಿಯ ಮಗಳು ಏನು ಆಗೇ ಇಲ್ಲ ಅನ್ನಂಗೆ ಆರಾಮಾಗಿದಾರಲ್ಲ. ಒಂಚೂರೂ ಟೆನ್ಷನ್ ಇಲ್ಲ, ಏನೋ ಆಗ್ಬಿಡುತ್ತೆ ಅನ್ನೋ ಭಯನೂ ಇಲ್ಲ, ಏನು ಆಗೇ ಇಲ್ಲ ಅನ್ನೋ ತರ ಇದಾರಲ್ಲ.